ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ನಾನು ನಿಮ್ಮ ಪ್ರೀತಿ ಅನಿತಾ ಲಕ್ಷ್ಮಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ವಿಶೇಷ ಏನಂದರೆ ಇವತ್ತು ನಾನು ನಮ್ಮ ಆಂಟಿ ಊರಿಗೆ ಬಂದಿದ್ದೆ. ನೋಡಿ, ಅಡಿಕೆ ತೋಟದಲ್ಲಿ ಅವ್ರ ಮನೆಯಿಂದ ಇರೋ ಅಡಿಕೆ ತೋಟದಲ್ಲಿ ಅಡ್ಡಾಡ್ತಾ ಇದ್ದೀವಿ. ನಮ್ಮ ಆಂಟಿ ಅವ್ರ ಅಡಿಕೆ ತೋಟ ನೋಡ್ಕೊಂಬರೋಣ ಅಂತ. ನೋಡಿ ಫ್ರೆಂಡ್, ಇಲ್ಲೆಲ್ಲ ತಂತಿ ಬೇಲಿ ಹಾಕ್ಬಿಟ್ಟಾರೆ. ಇಲ್ಲಿ ಹೆಂಗೆ ದಾಟಬೇಕು ನಾವು ಇವಾಗ? ನೋಡಿ, ಅಲ್ಲಿ ಹೋಗ್ತಿದ್ದಾರಲ್ಲ ಅವರೇ ನಮ್ಮ ಆಂಟಿ. ಆಂಟಿ ತೋಟದಲ್ಲಿ ಹೋಗೋಣ ಅಂತ ಕರೆದ್ರು. ಅವರು ಮುಂಚೆನೇ ಹೋಗ್ತಾಯಿದ್ರು, ನಾವು ಹಿಂದೆ ಬರ್ತಾಯಿದ್ವಿ. ನೆಕ್ಸ್ಟ್ ನನ್ನ ಹಿಂದೆ ನನ್ನ ಮಗಳು ಮತ್ತು ನನ್ನ ವೆನ್ನೆಲ್ಲ ಬರ್ತಿದ್ದಾರೆ. ಅದರಿಂದ ಸಮೀಕ್ಷೆ ಬರ್ತಾಯಿದ್ದಾಳೆ. ತೋಟದೊಳಗೆ ಹೋಗೋಣ ಬರ್ತೀರಾ ಅಂದರೆ ಹ್ಞೂ ಅಂದರೆ ಹೊರಟ್ವಿ. ತೋಟದಾಗ ಹೋಗೋಣ ಅಂತ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿಕೊಂಡೆ. ತುಂಬ ಕ್ಲೀನ್ ಇರೋದು ಯಾವಾಗಲೂ ತೋಟ. ಈ ಸಲ ಕ್ಲೀನೇ ಮಾಡಿಲ್ಲ. ತೋಟ ಎಲ್ಲ ಫುಲ್ ಶಾದ್ರೆ ಆಗ್ಬಿಟ್ಟಿತ್ತು. ಹಂಗಾಗಿ ಹೋಗೋಕ್ಕೂ ಭಯ ಆಗ್ತಿತ್ತು ಅದರೊಳಗೆ, ತೋಟದೊಳಗೆ. ಇದು ಬಂದುಬಿಟ್ಟು ನಮ್ಮ ಆಂಟಿಯವ್ರ ತೋಟ ಎಲ್ಲ. ಮನೆ ಹಿಂದ್ಗಡೆನೇ, ಮನೆ ಅಂದರೆ ಮನೆ ಹಿಂದೆಯೇ ತೋಟ ಇರೋದು ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗೈತೆ. ಏನೊಂದಕ್ಕೂ ಪ್ರತಿಯೊಂದಕ್ಕೂ ಅವ್ರು ಟೆನ್ಷನೇ ತಗೊಳಂಗಿಲ್ಲ, ಎಲ್ಲ ಸಿಗುತ್ತೆ ಅಲ್ಲಿ. ಮತ್ತು ಹೊಲಕ್ಕೆ ಹೋಗಬೇಕು ಅನ್ನೋ ಟೆನ್ಷನ್ ಇಲ್ಲ. ಮನೆಯಿಂದ ಹಿಂದೆ ಹೋದ್ರೇ ಹೊಲ ಸ್ಟಾರ್ಟ್ ಆಗ್ಬಿಡುತ್ತೆ. ನಮ್ಮ ಕಡೆ ಎಲ್ಲ 3-3ರಿಂದ 4 ಕಿಲೋಮೀಟ್ರ್ ದೂರ ನಮ್ಮ ಹೊಲಕ್ಕೂ ನಮ್ಮ ಮನೆಗೂ. ಹಂಗಾಗಿ ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗ್ರಿ ಅಂದ್ರೆ ಕರ್ಕೊಂಡು ಹೋಗೋದೇ ಇಲ್ಲ. ನಮ್ಮ ಕಡೆ ಸೈಡ್ ಜಾಸ್ತಿ ಬೆದ್ದಲು ಸಿಗುತ್ತೆ. ಈ ಕಡೆ ಫುಲ್ ಎಲ್ಲ ತೋಟನೇ ನಮ್ಮ ಆಂಟಿ ಊರಲ್ಲಿ. ಹಾಗಾಗಿ ನೋಡ್ಕೊಂಬರೋಣ ಅಂತ ಎಲ್ಲ ಹೊರಟ್ವಿ. ಯಾವಾಗಲೂ ಊರಿಗೆ ಹೋದಾಗ ತೋಟದಲ್ಲಿ ಅಡ್ಡಾಡೋದು ತುಂಬ ಇಷ್ಟ. ನಮ್ಮ ಅಂಕಲ್ ಎಳ್ನೀರೆಲ್ಲ ಕಿತ್ಕೊಡ್ತಾರೆ. ಮತ್ತು ಹಲಸಿನಣ್ಣು ಅಂತ ಅನ್ನಲ್ಲ, ಈ ಊರಿಂದನೇ ಕಳಿಸೋದು ನಮ್ಮ ಅಂಕಲ್ ಯಾವಾಗಲೂ. ಲಾಸ್ಟ್ ಒಂದು ವೀಡಿಯೋದಲ್ಲಿ ಹಲಸಿನಣ್ಣು ಕೊಯ್ಯೋದಂತೆಲ್ಲ ತೋರಿಸಿದ್ನಲ್ಲ, ಅದು ಈ ಊರಿಂದನೇ ನೋಡಿರಿ ಕಳಿಸೋದು ಹಲಸಿನಣ್ಣು ನಮ್ಗೆ ಯಾವಾಗಲೂ ನಮ್ಮ ಅಂಕಲ್. ಮತ್ತು ಕಾಯಿ ಬೇಕಂದ್ರೂ ಕಳಿಸ್ತಾರೆ. ಅವಾಗವಾಗ ಯಾವ್ದಾನ ಫಂಕ್ಷನ್, ದೊಡ್ಡ ಫಂಕ್ಷನ್ ಇದ್ದರೆ ಕಾಯಿಗಳು ಜಾಸ್ತಿ ಬೇಕಾಗ್ತಾವಲ್ಲ, ಜಾತ್ರೆ ಪಾತ್ರೆ, ಆ ಟೈಮಲ್ಲಿ ಕೊಟ್ಟು ಕಳಿಸ್ತಾರೆ. ಹಾಗೆ ಮತ್ತು ಸಪೋಟೊ ಹಣ್ಣಿನ ಗಿಡನೂ ಐತೆ, ಸಣ್ಣ ಹಣ್ಣಿನ ಮರ. ಸಪೋಟೊ ಹಣ್ಣನ್ನು ಕೂಡ ಕಳಿಸ್ತಾರೆ. ನೋಡಿ, ನನ್ನ ಮಗಳು ಎಷ್ಟು ಈ ಶಾದ್ರೆಗೆ ಅವಳ ಜೊತೆ ಹಿಡ್ಕೊಂಬಿಟ್ಟಾಳೆ. ನನ್ನ ಜೊತೆ ಬರ್ತಾನಿಲ್ಲ, ಅವಳ ಜೊತೆ ಬರೋದಕ್ಕೇ ಅವಳೇ ಎತ್ಕೊಂಡು ಬಂದಳು. ನೋಡಿ, ಅಡಿಕೆ ಗಿಡ ಹೇಗೆಲ್ಲ ಅಷ್ಟು ಭಾಳ ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ನಮ್ಮ ಆಂಟಿ ಮದುವೆಯಲ್ಲಿ, ಮದುವೆ ಅದೇ ಊರಲ್ಲೇ ನಡೆದಿದ್ದು. ಮದುವೆಗೆ ರೆಡಿಯಾಗಿದ್ವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಅಲ್ಲಿ ನಮ್ಮ ಆಂಟಿ ಮನೆ ಹತ್ರ ಬಂದ್ವಿ. ಅಲ್ಲಿಂದ ಮುಂದೆ ದೇವಸ್ಥಾನ, ಈಗ ವೀರಭದ್ರೇಶ್ವರ ಜಾತ್ರೆ ಅಂತ ಅಲ್ಲಿ ಹಾಕಿದ್ದೀನಲ್ಲ, ಅಲ್ಲಿ ಮದುವೆ ನಡೆದಿದ್ದು. ಮುಹೂರ್ತ ಎಲ್ಲ ಇದ್ಬಿಟ್ಟು ನಾವು ನಮ್ಮ ಆಂಟಿ ಮನೆ ನೋಡ್ಕೊಂಬರೋಣ ಅಂತಂದೇಳಿ ಬಂದ್ವಿ. ಅಲ್ಲಿಗೆ ಯಾರೋ ಕರ್ಕೊಂಡು ಹೋದ್ರು ದೊಡ್ಡವರು. ನೋಡಿದ್ವಾ, ಹಿಂದೆ ತೋಟ ಎಲ್ಲ ಇರೋದು ನಮ್ಮ ಕಡೆ ಎಲ್ಲ ಇಷ್ಟೊಂದು ನೋಡಿರಲಿಲ್ಲಲ್ಲ, ಅಲ್ಲಿ ತುಂಬ ಖುಷಿಯಾಗ್ಬಿಡ್ತು. ಕಪಿ ಕೊಡೋರಿಗೆ ಹಾಗೆ ನಮ್ಮ ಬೆನ್ನು ನನ್ನ ಹತ್ರ ಬಂದ್ಲು. ಅಂತೂ ಇಂತೂ ಅಲ್ಲಿ ಸೌಗಂಧಕ್ಕನ ಕೈಲಿ ಆಗಲಿಲ್ಲ ಅಂತ ಬಾಮ ಅಂದರೆ ಬಂದ್ಲು. ಅದಕ್ಕೆ ಎಲ್ರಿಗೂ ಅವಳು ವೀಡಿಯೋ ನೋಡಿದ ತಕ್ಷಣ ಹೇಳ್ತಾಳೆ. ಅದೊಂದು ನನಗೆ ಭಾರಿ ತುಂಬ ಖುಷಿ. ಹಂಗಾಗಿ ಅವಳು ಮಾಡಿದ್ದನ್ನ ನಿಮಗೆಲ್ಲ ತೋರಿಸಿದೆ. ಮತ್ತೇನಂದರೆ ಅವು ಫಸ್ಟ್ ಟೈಮ್ ಬಂದಿದ್ದು ನಮ್ಮ ಆಂಟಿ ಮದುವೆಗೆಲ್ಲ. ಮನೆ ಹಿಂದೆ ಹಲಸಿನಣ್ಣು, ಅಲ್ಲೆಲ್ಲ ಭಾಳ ಹಲಸಿನಣ್ಣಲ್ಲ. ಹಾಗಾಗಿಬಿಟ್ಟು ಹಲಸಿನಣ್ಣು ಕೊಯ್ದು ಕೊಡ್ತಿದ್ರು. ನಾವೆಲ್ಲ ಡ್ರೆಸ್ ಆಗಿದ್ದೀವಿ, ಮೇಕಪ್ ಆಗಿದ್ದೀವಿ, ತಿಂತಿದ್ವಿ. ನಮ್ಮ ಅಪ್ಪಾಜಿ ಬಂದರು ನೋಡಿಬಿಟ್ಟು, ಹೊಸ ಡ್ರೆಸ್ಗಳು ಹಾಕೊಂಡು ಹಲಸಿನಣ್ಣು ತಿಂತಿದ್ರು ಅಂತ ಬೈದ್ಬಿಡ್ತು. ಅಲ್ಲಿ ಬಿಟ್ಟು ಓಟ ಮತ್ತು ಮದುವೆ ಹತ್ರ, ಆ ದೇವಸ್ಥಾನದ ಹತ್ರ. ನೋಡಿಲ್ಲ, ನಮ್ಮ ಅಂಕಲ್ ಒಬ್ಬರೇ ಬಂದು ಕೂತಿದ್ರು. ಹಂಗೆ ನಮ್ಮ ಆಂಟಿನೂ ಬಂದರೆ ನೆಕ್ಸ್ಟ್ ನಮ್ಮ ಸಮೀಕ್ಷೆ ನಾವೆಲ್ಲ ಜಾಯ್ನ್ ಆದ್ವಿ. ಅಲ್ಲಿ ಫುಲ್ ಸೊಳ್ಳೆ, ಅದರಲ್ಲೇ ಕೂತಿದ್ರು. ಏನು ಇಷ್ಟೊಂದು ಸೊಳ್ಳೆಯಲ್ಲಿ ಕೂತಿದ್ರು ಅಂದರೆ, ನಮ್ಮ ಆಂಟಿ ಇಷ್ಟೊತ್ತು ಸೊಳ್ಳೆ ಇರಲಿಲ್ಲ, ಈಗ ಬಂದು ನೋಡಿ ಎಲ್ಲರೂ ಬಂದಿದ್ದಕ್ಕೆ ಅಂತ ಅಂದರು. ಆಮೇಲೆ ಮತ್ತೆ ನಮ್ಮ ಅಂಕಲ್ ಅದೇ ಆಗಲೇ ಹೇಳಿದ್ನಲ್ಲ, ಯಾವಾಗಲೂ ಇಲ್ಲಿ ಕ್ಲೀನೇ ಇಟ್ಟಿರೋರು. ಈ ಸಲ ಅಲ್ಲೇನೋ ಸಪ್ಪೆ ಏನೋ ಹಾಕಿದ್ರಂತೆ, ಹಂಗಾಗಿ ಅಷ್ಟೊಂದು ಇದಾಗೈತಂತ. ದೊಡ್ಡ ದೊಡ್ಡ ಗಿಡಗಳೆಲ್ಲ ಬೇಸಾಯಕ್ಕೆ ಹೋಗಲ್ಲ ಅಂತ ನಮ್ಮ ಅಂಕಲ್ ಅದನ್ನೆಲ್ಲ ಕಡಿತಾಯಿದ್ರು. ಹಂಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ನಮ್ಮ ಹತ್ರ ಕುತ್ಕೊಂಡು ಮತ್ತೆ ಕೆಲಸ ಮಾಡಿದ್ರು. ಅವ್ರು ಹಂಗೆಲ್ಲ ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಆ ಕಡೆ ಸೈಡು ಕೂಲಿಯರು ಸ್ವಲ್ಪ ಕಮ್ಮಿನೇ ಸಿಗೋದು. ಹಾಗಾಗಿ ಅವತ್ತು ಜಾತ್ರೆ ಬೇರೆ ಇತ್ತಲ್ಲ, ಯಾರು ಸಿಕ್ಕಿರಲಿಲ್ಲ. ನಮ್ಮ ಅಂಕಲ್ ಸುಮ್ಮನೆ ಮನೆಗೆ ಬೇಜಾರಾಗಿ ಏನು ಮಾಡೋಣ ಅಂತ ಎಲ್ಲ ದೊಡ್ಡ ದೊಡ್ಡ ಗಿಡಗಳನ್ನೆಲ್ಲ ಕಡಿತಾ ಇತ್ತಲ್ಲ, ಹಸು ಕಟ್ಟಾಕಿ. ನಾವು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಫುಲ್ಲು ಸೊಳ್ಳೆ ಜಾಸ್ತಿ ಆಗಿಬಿಟ್ಟು, ಮತ್ತು ತೋಟದೊಳಗಿಂದ ಹೋಗಕ್ಕೆ ಬರೋಲ್ಲ ಅಂತಂದು ಭಾಳ ಶಾದ್ರೆ ಐತಂತ ಅಲ್ಲಿ ತಂತಿ ಬೇಲಿನೇ ದಾಟಿ ಆ ಕಡೆ ಊರೊಳಗ್ಲಸಿಂದ ಬಂದು ಸೈಡಿಂದ ಬರ್ಬೋದಿತ್ತು. ಹಂಗೆ ಬಂದ್ವಿ. ಅಲ್ಲೇನು ವೀಡಿಯೋ ಮಾಡಲಿಲ್ಲ. ಹಾಗಾಗಿ ನಮ್ಮ ಆಂಟಿ ಊರಂದರೆ ನಮಗೇನೋ ತುಂಬ ಇಷ್ಟ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಆಂಟಿ ಮನೆ ಟೆರೆಸ್ ಮೇಲೆ ನೋಡಿ ಇದೆ ತೋಟ. ಇಷ್ಟೊತ್ತು ಹೋಗಿ ಬಂದ್ವಲ್ಲ, ಅದು
ಹೇಗಿದೆ ಫುಲ್ಲು ಹಚ್ಚ ಹಸಿರು ಇಂಥ ಗ್ರೀನರಿಯಲ್ಲಿರೋ ತುಂಬ ಚೆನ್ನಾಗಿರುತ್ತೆ ವಾತಾವರಣ. ಸಿಟಿಗಳಲ್ಲೆಲ್ಲ ಹೊಗೆ ಮಾಲಿನ್ಯ ನೋಡಿ, ಹಳ್ಳಿಗಳಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಮನೆ ಮುಂದೆನೇ ಹಲಸಿನ ಗಿಡ ಮರ ಆಯ್ತು ನೋಡ್ರಿ, ಅಲ್ಲಿ ಕಾಣಿಸ್ತಿದೆ. ಅಲ್ಲಿದ್ದಾವೆ, ಇನ್ನು ತೋಟದಲ್ಲಿದ್ದಾವೆ. ನಾನು ಆ ಕಡೆ ಎಲ್ಲ ಹೋಗಲಿಲ್ಲ ನೋಡಿ. ಇದು ಹಲಸಿನ ಮರ, ಮಾವಿನ ಮರದ ಪಕ್ಕ ಆಯ್ತು ನೋಡಿ. ಈಗಲೂ ನಮ್ಮ ಫ್ರೆಂಡ್ ನೆನೆಸ್ಕೊತಾ ಇರ್ತಾಳೆ ನಮ್ಮ ಆಂಟಿ ಊರನ್ನ. ಹೆಂಗಿತ್ತಲ್ಲ ಊರು, ಹಣ್ಣು ಎಲ್ಲ ಎಷ್ಟು ಹಲಸಿನಣ್ಣೆಲ್ಲ ತಿಂದಿದ್ದು, ಮಜಾ ಮಾಡಿದ್ದು. ಮದುವೆಯಲ್ಲಿ ಹೋಗಿದ್ದು ಆಗಲೇ ಸುಮಾರು ಒಂದು 15 ವರ್ಷ ಆಯಿತು ನಮ್ಮ ಆಂಟಿ ಮದುವೆಯಾಗಿ. ಆದ್ರೂ ಇನ್ನು ಈಗಲೂ ನಾವು ಮೀಟ್ ಆದಾಗ ನಮ್ಮ ಫ್ರೆಂಡ್ ಅವ್ರ ತಂಗಿನೂ ಬಂದಿದ್ಲು ಮದುವೆಗೆ. ನೆನೆಸ್ಕೊತಾ ಇರ್ತೀವಿ ನಾವು ಯಾವಾಗ್ಲೂ. ಹೆಂಗೈತಲ್ಲ ಆಂಟಿ ಊರು, ಫುಲ್ಲು ಚೆನ್ನಾಗಿತ್ತಪ್ಪ, ನೀವು ಯಾವಾಗಲೂ ಹೋಗ್ತಿರ್ತೀರ, ನಾವು ಹೋಗಿದ್ದು ಲಾಸ್ಟ್ ಅಂತ. ಯಾವಾಗಲೂ ಜಾತ್ರೆ ಅದಿದ್ದರೆ ಬಾರಿ ಹೋಗೋಣ ಅಂತ ಕರಿತೀವಿ. ಪಾಪ ಅವರು ಮದುವೆಯಾಗಿ ಅವ್ರ ಫ್ಯಾಮಿಲಿ ಅವ್ರ ಮನೆಗಳಾಗಿರ್ತಾರೆ, ಅಷ್ಟು ಸುಲಭವಾಗಿ ಬರೋಲ್ಲ. ನೋಡ್ರಿ ಅಲ್ಲಿ ಸನ್ಸೆಟ್ ಆಗ್ತಾ ಇದೆ, ಅದನ್ನು ತೋರಿಸ್ತಾ ಇದ್ದೀನಿ. ಸಂಜೆಲ್ಲ ಆಲ್ರೆಡಿ ಸಂಜೆ ಆಗ್ತಿತ್ತು, ಸನ್ಸೆಟ್ನು ತೋರಿಸ್ತಾ ಇದ್ದೀನಿ. ಇದು ಈ ಕಡೆ ಸೈಡೆಲ್ಲ ಊರಿಗೆ ಟಚ್ ಆಗಿ ತೋಟ ಇದೆ, ಹಂಗಾಗಿ ತುಂಬ ಖುಷಿ. ನಮ್ಮ ಆಂಟಿ ಬೇರೆ ಅಲ್ಲೇ ಮನೆ ಕಟ್ಟಿಸ್ಬಿಟ್ರು, ತೋಟದಾಗೆ ಇರಲಿ ಮನೆ ಅಂತಂದೇಳಿ ನಮ್ಮ ಅಂಕಲ್ ಕಟ್ಟಿಸಿದ್ದಾರೆ. ತುಂಬ ಇಷ್ಟ ನಮಗೆಲ್ಲ ಅವ್ರ ಊರಿಗೆ ಹೋಗ್ಬೇಕಂದ್ರೆ. ಏಕೆಂದರೆ ಬೇರೆ ಕಡೆ ಎಲ್ಲ ಸಿಟಿಯಾಗ ಹೋದ್ರೆ ಅಕ್ಕ ಎಲ್ಲ ಪರಿಚಯ ಇರೋಲ್ಲ, ಅಷ್ಟು ಎಲ್ಲೂ ಹೋಗೋಕ್ಕಾಗಲ್ಲ. ನಮ್ಮ ಆಂಟಿ ಮನೆಗೊಳಗೆ ಇರಬೇಕು. ಇದೊಂಥರ ಹಳ್ಳಿ ಅಲ್ಲ, ದೇವಸ್ಥಾನಗಳು ಬಿಟ್ಟರೆ ಅಲ್ಲಿ ಹೊಲದಲ್ಲಿ ತೋಟದಲ್ಲಿ ಎಲ್ಲ ಅಡ್ಡಾಡೋಕ್ಕೊಂಥರ ಖುಷಿಯಾಗುತ್ತೆ. ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗ್ರೀನರಿ ಅಂದರೆ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲ ನೋಡಿ. ಹಾಗೆ ಇದು ಊರು ಸೈಡು, ದೇವಸ್ಥಾನದೆಲ್ಲ ಸೈಡು ಊರು. ಇದು ಲಾಸ್ಟ್ ವಿಡಿಯೋದಲ್ಲಿ ತೇರಲ್ಲಿ ಬಸವನ್ನ ತೋರಿಸಿದ್ದೀನಲ್ಲ, ನನ್ನೇ ಗುರಾಯಿಸ್ತಿತ್ತು ಅಂತ, ಅದು ಮನೆ ಹತ್ರ ಬಂದಿತ್ತು, ವಿಡಿಯೋ ಮಾಡಿದ್ದೀನಿ ನೋಡಿ. ಮೂಡಿಲ್ಲ. ನನ್ನ ಮಗಳು ಈ ಕಡೆ ತರಲೆ ಮಾಡ್ತಿದ್ಲು, ಸೌಗಂದು ಬೆನ್ನೆಲ್ಲಿನ ಕೊಡ್ತೀನಿ ಅಂತ ಆಟ ಮಾಡ್ತಿದ್ಲು. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.